ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನ ಅಂದ್ರೆ ಅದು ಸಮಸ್ಯೆಗಳ ಬೀಡು. ಅಷ್ಟೇ ಅಲ್ಲ, ಜಗತ್ತಿಗೆ ಭಯೋತ್ಪಾದನೆಯನ್ನು ರಫ್ತು ಮಾಡುವಂತಹ ನಾಡು. ಅಲ್ಲಿ ಒಂದಲ್ಲ 10 ಹಲವು ಸಮಸ್ಯೆಗಳಿವೆ. ಯಾವಾಗಲೂ ಸದಾ ಸುದ್ದಿಯಲ್ಲಿರುತ್ತೆ. ರಾಜಕೀಯ ಧ್ರುವೀಕರಣದಿಂದ, ಮಿಲಿಟರಿ ಹಸ್ತಕ್ಷೇಪದಿಂದ ಜಗತ್ತಿಗೆ ಭಯೋತ್ಪಾದನೆಯನ್ನು ರಫ್ತು ಮಾಡುವ ವಿಷಯದಲ್ಲಿ ಪಾಕಿಸ್ತಾನ ಸದಾ ಸದ್ದು ಮಾಡುತ್ತಲೇ ಇರುತ್ತೆ. ಅದೇ ರೀತಿ ಆರ್ಥಿಕವಾಗಿ ಮುಗ್ಗರಿಸಿ ಬೋರಲು ಬಿದ್ದಿದೆ ಪಾಕಿಸ್ತಾನ. ಈ ವಿಷಯವಾಗಿ ಕೂಡ ಪಾಕಿಸ್ತಾನ ಜಗತ್ತಿನಾದ್ಯಂತ ಸದ್ದು ಮಾಡುತ್ತಲೇ ಇರುತ್ತೆ. ಇದೀಗ ಪಾಕಿಸ್ತಾನದಿಂದ ಮತ್ತೊಂದು ಹಂತದ ಸುದ್ದಿ ಹೊರಬಿದ್ದಿದೆ. ಅದೇನಪ್ಪ ಅಂದ್ರೆ, ಪಾಕಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಎದ್ದಿದೆ. ಇದೇನು ಹೊಸದಲ್ಲ. ಹಲವು ದಶಕಗಳಿಂದ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರುತ್ತಿರುವುದು ಇದು ಹೊಸತಲ್ಲ. ಆದ್ರೀಗ ಪಾಕಿಸ್ತಾನದ ಪ್ರಾಂತ್ಯವಾಗಿರ್ತಕ್ಕಂಥ, ಪಾಕಿಸ್ತಾನದಲ್ಲಿನ ಅತಿ ದೊಡ್ಡ ಪ್ರಾಂತ್ಯವಾಗಿರುವ ಬಲೂಚಿಸ್ತಾನ ಈಗ ತಾನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ. ನೋಡಿ, ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿನ ಅತ್ಯಂತ ದೊಡ್ಡ ಪ್ರಾಂತ್ಯವಾಗಿರುವ ಬಲೂಚಿಸ್ತಾನ ಈಗ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿರುವ ಒಂದು ಪತ್ರ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಕಳೆದ 2-3 ದಿನಗಳಿಂದ. ಹಾಗಾದ್ರೆ ವಿಶ್ವಸಂಸ್ಥೆ ಬಲೂಚಿಸ್ತಾನಕ್ಕೆ ಮಾನ್ಯತೆ ಕೊಟ್ಟಿತಾ? ವಿಶ್ವದ ಹಲವು ದೇಶಗಳು ಈ ಬಲೂಚಿಸ್ತಾನ ರಾಷ್ಟ್ರಕ್ಕೆ ಮಾನ್ಯತೆ ನೀಡಿದವ? ಬಲೂಚಿಗಳು ಹೀಗೆ ಘೋಷಿಸಿಕೊಂಡಿದ್ದಾದ್ರೂ ಯಾಕೆ? ನೋಡಿ, ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯಗಳಿವೆ. ಒಂದು ಪಂಜಾಬ್, 2 ಸಿಂಧ್ ಮತ್ತು ಖೈಬರ್ ಪಾಖ್ತೂನ್, ಅದೇ ರೀತಿ ಬಲೂಚಿಸ್ತಾನ. ಈ ಪಾಕಿಸ್ತಾನ ದೇಶದಲ್ಲಿ ಅತಿ ದೊಡ್ಡ ಪ್ರಾಂತ್ಯವೆಂದ್ರೆ ಅದು ಬಲೂಚಿಸ್ತಾನ. 44% ತನ್ನ ವ್ಯಾಪ್ತಿಯನ್ನು ಹೊಂದಿದೆ. ನೋಡಿ, 3,47,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು, ಭೂ ವಿಸ್ತೀರ್ಣವನ್ನು ಬಲೂಚಿಸ್ತಾನ ಹೊಂದಿದೆ. ಅಂದ್ರೆ ಒಟ್ಟು ವಿಸ್ತೀರ್ಣದ 44% ವಿಸ್ತೀರ್ಣವನ್ನು ಈ ಒಂದೇ ಬಲೂಚಿಸ್ತಾನ ಹೊಂದಿದೆ. ಬಲೂಚಿಸ್ತಾನದಲ್ಲಿ ವಿಶೇಷವಾಗಿ ನೈಸರ್ಗಿಕ ಸಂಪನ್ಮೂಲಗಳಿಂದ ದಟ್ಟವಾಗಿ ಕೂಡಿದೆ. ಇಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ, ಬಂಗಾರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ವಜ್ರ ಸಿಗುತ್ತೆ, ವೈಡೂರ್ಯ ಸಿಗುತ್ತೆ, ಅದೇ ರೀತಿ ತಾಮ್ರ ಸಿಗುತ್ತೆ, ಮತ್ತಿತರ ಖನಿಜ ಸಂಪನ್ಮೂಲಗಳು ಬಲೂಚಿಸ್ತಾನದಲ್ಲಿ ಸಿಗುತ್ತೆ. ಆದ್ರೆ ಪಾಕಿಸ್ತಾನ ಇವೆಲ್ಲವನ್ನು ತನ್ನ ದೇಶದ ಏಳಿಗೆಗೆ ಬಳಸಿಕೊಂಡು ಬಲೂಚಿಸ್ತಾನವನ್ನು ಮಾತ್ರ ಕಡೆಗಣಿಸಿದೆ. ನೋಡಿ, ಈ ಪ್ರದೇಶದಿಂದ ಬರ್ತಕ್ಕಂಥ ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಲೂಚಿಸ್ತಾನವನ್ನು ಮಾತ್ರ ಅಭಿವೃದ್ಧಿಯಿಂದ ದೂರ ಇಟ್ಟಿದೆ. ಇದು ದಶಕಗಳಿಂದ ನಡೀತಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೇನೆಯ ಕ್ರೌರ್ಯ, ದೌರ್ಜನ್ಯ, ದರ್ಪಕ್ಕೆ ಸಾವಿರಾರು ಬಲೂಚುಗಳು ಬಲಿಯಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ, ದಶಕಗಳಿಂದ ನಡೆಸುತ್ತಿರುವ ಹೋರಾಟಕ್ಕೀಗ ಪ್ರತ್ಯೇಕತೆಯ ರಾಷ್ಟ್ರವಾಗಿ ಘೋಷಣೆ ಮಾಡುವ ಕಾಲ ಬಂದಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತವೆ. ಯಾಕಂದ್ರೆ ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿರ್ತಕ್ಕಂಥ ಘೋಷಣಾ ಪತ್ರಗಳು ಹರಿದಾಡುತ್ತಿವೆ. ಆ ಘೋಷಣಾ ಪತ್ರದಲ್ಲಿ ಏನಿದೆಯಪ್ಪ ಅಂದ್ರೆ, ಬಲೂಚಿಸ್ತಾನ ಸ್ವತಂತ್ರ ದೇಶ, ತನ್ನದೇ ಆದ ನಾಣ್ಯ, ಧ್ವಜ ಮತ್ತಿತರಗಳನ್ನು ನಾನು ಹೊಂದಿರುವುದಾಗಿ ಬಲೂಚಿಸ್ತಾನ ಘೋಷಿಸಿಕೊಂಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ತಕ್ಕದಾದ ಹೆದರೇಟು ಕೊಡುವ ನಿಟ್ಟಿನಲ್ಲಿ ಬಲೂಚಿಗರು ಒಂದು ಇಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಪ್ರಶ್ನೆ ಉದ್ಭವವಾಗುವುದೇ ಇಲ್ಲಿ. ಬಲೂಚಿಗಳು ಘೋಷಿಸಿಕೊಂಡ ಮಾತ್ರಕ್ಕೆ ಬಲೂಚಿಸ್ತಾನ ಸ್ವತಂತ್ರ ದೇಶವಾಗುತ್ತಾ ಎಂಬ ಪ್ರಶ್ನೆ ಕೂಡ ಎದುರಾಗುತ್ತೆ. ನೋಡಿ ವೀಕ್ಷಕರೇ, ಮೊದಲದಾಗಿ ಒಂದು ದೇಶ ಸ್ವತಂತ್ರವಾಗಿ ಗುರುತಿಸಿಕೊಳ್ಬೇಕಂದ್ರೆ ಅದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ಬೇಕು, ವಿಶ್ವದ ವಿವಿಧ ರಾಷ್ಟ್ರಗಳ ಮಾನ್ಯತೆ ಕೂಡ ಬೇಕು. ಅದೇ ರೀತಿ ಯಾವ ದೇಶ, ಯಾವ ಪ್ರಾಂತ ಯಾವ ದೇಶದಲ್ಲಿರುತ್ತೆ ಆ ದೇಶದ ಒಪ್ಪಿಗೆ ಇರುವುದಿಲ್ಲ. ಆದ್ರೆ ಒತ್ತಡ ಪೂರ್ವಕವಾಗಿ ಸೃಷ್ಟಿಯಾದಂತ ಒಂದು ಒತ್ತಡ ಇರುತ್ತಲ್ಲ, ಅದೇ ರೀತಿ ವಿಶ್ವಸಂಸ್ಥೆಯ ಮಾನ್ಯತೆ ಇದ್ದಾಗ ಮಾತ್ರ ಆ ದೇಶ ಸ್ವತಂತ್ರವಾಗುವುದಕ್ಕೆ ಸಾಧ್ಯ. ಆದ್ರೆ ಇಂಥದ್ದು ಯಾವುದೇ ಘಟನೆಗಳು ನಡೆದಿಲ್ಲ. ಹೀಗಾಗಿ ಇದುವರೆಗೂ ಕೂಡ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಇದೆ. ಆದ್ರೆ ಬಲೂಚಿ ಹೋರಾಟಗಾರರು ತಾವು ಮಾತ್ರ ಬಲೂಚಿಸ್ತಾನ ಸ್ವತಂತ್ರವಾಗಿದೆ, ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅಂತ ಘೋಷಿಸಿಕೊಂಡಿರುವುದು ಜಗತ್ತಿನಲ್ಲಿ ಒಂದಷ್ಟು ಕುತೂಹಲ ಕೂಡ ಹುಟ್ಟಿಸಿದೆ. ವೀಕ್ಷಕರೇ, ಹೇಳಿ ಕೇಳಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶವಾಗುವುದಕ್ಕೆ ಕಡಾಖಂಡಿತ ಬಿಡುವುದೇ ಇಲ್ಲ. 100% ಬಿಡುವುದಿಲ್ಲ. ಯಾಕಂದ್ರೆ ಬಹುತೇಕ
ನೈಸರ್ಗಿಕ ಸಂಪನ್ಮೂಲ ಸಿಗುವುದೇ ಈ ಒಂದು ಬಲೂಚಿಸ್ತಾನ ಪ್ರದೇಶದಲ್ಲಿ. 44% ವಿಸ್ತೀರ್ಣವನ್ನು ಹೊಂದಿದೆಯಲ್ಲ ಬಲೂಚಿಸ್ತಾನ, ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪಾಕಿಸ್ತಾನ ವಿವಿಧ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ಕೂಡ ಮಾಡ್ತಿದೆ. ಆದರೆ ಬಲೂಚಿಗಳಲ್ಲಿ ಏನಿದೆಪ್ಪ ಅಂದ್ರೆ ಆಕ್ರೋಶ ಏನಿದೆಪ್ಪ ಅಂದ್ರೆ, ನನ್ನಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ತೀರಾ, ಆದರೆ ನಮ್ಮದೇ ಪ್ರದೇಶಕ್ಕೆ ನಮ್ಮದೇ ಮಕ್ಕಳಿಗೆ ಯಾವುದೇ ಒಂದು ಶಿಕ್ಷಣ ಕೊಡುವುದಕ್ಕೆ ನೀವು ತಯಾರಿಲ್ಲ, ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ರೆಡಿಯಿಲ್ಲ, ನಮ್ಮನ್ನು ಅಂಧಕಾರಕ್ಕೆ ತಳ್ಳಿಬಿಟ್ಟಿದ್ದೀರಿ ಎಂಬ ಕೊರಗು ಆಕ್ರೋಶ ದಶಕಗಳಿಂದ ಇದೆ. ಹೀಗಾಗಿ ಬಲೂಚಿಗಳು ಈಗ ತಮ್ಮನ್ನು ತಾವು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಲೂಚಿಸ್ತಾನ ಇದೆಯಲ್ಲ ಎಂತ ಆಯಾಕಟ್ಟಿನ ಪ್ರದೇಶವಪ್ಪ ಅಂದ್ರೆ, ಈ ಬಲೂಚಿಸ್ತಾನ ಪಿಒಕೆ ಮೂಲಕವೇ ಚೀನಾ ಮತ್ತು ಪಾಕಿಸ್ತಾನ ನಿರ್ಮಿಸಿರುವ, ಅಂದ್ರೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಏನಿದೆಯಲ್ಲ, ಸಿಪೆಕ್ ಏನಿದೆಯಲ್ಲ, ಇಲ್ಲೇ ಹೋಗಿದೆ. ವಿಶೇಷವಾಗಿ ಬಲೂಚಿಸ್ತಾನದಲ್ಲಿ ಇರತಕ್ಕಂಥ ಗಾದ್ವಾರ್ ಬಂದರ್ಗೆ ಈ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಬಲೂಚಿಸ್ತಾನ ಇದೆಯಲ್ಲ, ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯ ಈ ಅರಬ್ಬಿ ಸಮುದ್ರದ ಮೂಲಕ ಮಧ್ಯಪ್ರಾಚ್ಯಕ್ಕೆ ಸಂಪರ್ಕಿಸುತ್ತದೆ, ಮಧ್ಯ ಏಷ್ಯಾಕ್ಕೂ ಕೂಡ ಸಂಪರ್ಕಿಸುತ್ತೆ. ಅದೇ ರೀತಿ ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ಈ ಒಂದು ಸಂಪರ್ಕ ಕಲಿಸುವ ಕೊಂಡಿಯಾಗಿ ಈ ಒಂದು ಬಲೂಚಿಸ್ತಾನ ಕೆಲಸ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಚೀನಾದ ಹಿತಾಸಕ್ತಿ, ಅದೇ ರೀತಿ ಪಾಕಿಸ್ತಾನದ ಬಿಗಿ ಹಿಡಿತ ಕೂಡ ತುಂಬಾ ಇದೆ. ಏಕಾಏಕಿ ಬಲೂಚಿಸ್ತಾನ ತಾನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡ ಬಳಿಕ ಅದೇನು ಪಾಕಿಸ್ತಾನ ಸುಮ್ಮನೆ ಬಿಡುವುದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಚೀನಾ ಸುಮ್ಮನೆ ಬಿಡುವುದಿಲ್ಲ. ಯಾಕಂದ್ರೆ ಒಂದು ವೇಳೆ ಸ್ವತಂತ್ರವಾಗಿ ಘೋಷಿಸಿಕೊಂಡ್ರೆ ಅಲ್ಲಿ ಭಾರತ ಎಂಟ್ರಿ ಕೊಡಬಹುದು ಎಂಬ ಆತಂಕ ಇದೆ. ಸಾವಿರಾರು ಕೋಟಿ, ಲಕ್ಷ ಕೋಟಿ ಹೂಡಿರುವ ಸಿಪೆಕ್ ಕಾರಿಡಾರ್ ಏನಿದೆಯಲ್ಲ, ಆರ್ಥಿಕ ಕಾರಿಡಾರ್ ಏನಿದೆಯಲ್ಲ, ಅದೇನಾಗುತ್ತೆ ಎಂಬ ಆತಂಕ ಕೂಡ ಇದೆ. ಹೀಗಾಗಿ ಚೀನಾ ತನ್ನ ಹಿತಾಸಕ್ತಿಗಾಗಿ ಅಲ್ಲಿ ದೌರ್ಜನ್ಯವನ್ನು ಕೂಡ ಎಸಗುತ್ತಿದೆ ಬಲೂಚಿಸ್ತಾನದಲ್ಲಿ. ಅದೇ ರೀತಿ ತನ್ನ ದಬ್ಬಾಳಿಕೆ ಮೂಲಕವೇ ಬಲೂಚಿಸ್ತಾನವನ್ನು ಹಿಡಿದಿಟ್ಟುಕೊಂಡಿದೆ ಪಾಕಿಸ್ತಾನ. ಹೀಗಾಗಿ ಬಹುತೇಕ ಅಲ್ಲಿನ ದೌರ್ಜನ್ಯ ಒಂದ್ ಕಡೆ ಪಾಕಿಸ್ತಾನದಿಂದ ಅತಿಯಾದ ದೌರ್ಜನ್ಯ ಇದೆ, ಅಲ್ಲಿನ ಸೇನೆ ಹೆಚ್ಚವಾಗಿ ದೌರ್ಜನ್ಯ ಸಿಗುತ್ತೆ. ಅದೇ ರೀತಿ ಚೀನಾ ಸೇನೆ ಕೂಡ ಒಂದು ದಬ್ಬಾಳಿಕೆಯನ್ನು ನಡೆಸುತ್ತೆ. ಈ ಎರಡೂ ರಾಷ್ಟ್ರಗಳ ದಬ್ಬಾಳಿಕೆಗೆ ಬಲೂಚಿಗಳು ಬೇಸತ್ತಿದ್ದಾರೆ. ಇದರಿಂದಾಗಿ ಇಂಥದ್ದೊಂದು ಪ್ರಯತ್ನ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡುವಂತಹ ಪ್ರಯತ್ನ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಭವಿಷ್ಯದಲ್ಲಿ ಬಲೂಚಿಸ್ತಾನದ ಪ್ರಶ್ನೆ ಯಾವ ದಿಕ್ಕಿನತ್ತ ಸಾಗುತ್ತದೆ ಎಂಬುದು ಕೂಡ ಹೇಳುವುದಕ್ಕೆ ಬರುವುದಿಲ್ಲ. ಮೊದಲನೇದಾಗಿ ಪಾಕಿಸ್ತಾನ ಸರ್ಕಾರ ಸ್ಥಳೀಯ ರಾಜಕೀಯ ಮೂಲಕ ಮತ್ತು ಆರ್ಥಿಕ ಅಸಮಾಧಾನವನ್ನು ಹೇಗೆ ಪರಿಹರಿಸುತ್ತದೆ, ಅದೇ ರೀತಿ ಎರಡನೇದಾಗಿ ಅಲ್ಲಿ ಉಂಟಾಗಿರ್ತಕ್ಕಂಥ ಸಶಸ್ತ್ರ ಸಂಘರ್ಷದ ತೀವ್ರತೆ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತದೆ, ಅದೇ ರೀತಿ ಮೂರನೇದಾಗಿ ಚೀನಾ, ಅಮೆರಿಕ ಹಾಗೂ ಇತರ ಪ್ರಾದೇಶಿಕ ಶಕ್ತಿಗಳ ಪಾತ್ರ ಹೇಗೆ ರೂಪುಗೊಳ್ಳುತ್ತದೆ. ಅಂತಿಮವಾಗಿ ಹೇಳುವುದಾದರೆ ಬಲೂಚಿಸ್ತಾನ ಕೇವಲ ಒಂದು ಪ್ರತ್ಯೇಕವಾದ ಚಳುವಳಿಯ ಕಥೆಯಲ್ಲ, ಅದು ಇತಿಹಾಸ, ಗುರುತು, ಸಂಪನ್ಮೂಲ, ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣಗಳ ಸಂಕೀರ್ಣ ಸಂಗಮವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ಪ್ರತಿಯೊಂದು ವೈರಲ್ ಘೋಷಣೆಯನ್ನು ಇತಿಹಾಸದ ಸತ್ಯವೆಂದು ಸ್ವೀಕರಿಸುವ ಬದಲು ದಾಖಲೆಗಳು, ಅಧಿಕೃತ ಮೂಲಗಳು ಮತ್ತು ವಿಶ್ವಾಸಾರ್ಹ ಸಂಶೋಧನೆಗಳ ಆಧಾರದ ಮೇಲೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಇಲ್ಲಿ ಪಾಕಿಸ್ತಾನ ದೌರ್ಜನ್ಯ ಎಸಗುವುದರಿಂದ, ಅದೇ ರೀತಿ ಚೀನಾದ ದರ್ಪದ ಧೋರಣೆಯಿಂದಾಗಿ ಅಲ್ಲಿ ಬಹುತೇಕ ಅಸಮಾಧಾನಗೊಂಡಂತ ಬಲೂಚಿಗರು ಪಾಕಿಸ್ತಾನದ ವಿರುದ್ಧ ಕುದಿ ಕೆಂಡವಾಗಿದ್ದಾರೆ. ಯಾವಾಗ ಅವರ ವಿರುದ್ಧ ತಿರುಗಿ ಬೀಳ್ತೀವಿ ಅಂತ ಆಕ್ರೋಶದಿಂದ ಕುದಿಯುತ್ತಿದ್ದಾರೆ. ಹೀಗಾಗಿ ಈ ಆಕ್ರೋಶದ ಹಿನ್ನೆಲೆಯಲ್ಲಿ ನಾವು ಸ್ವತಂತ್ರವಾಗಿದ್ದೇವೆ, ನಮ್ಮದೇ ಆದ ಧ್ವಜ ಘೋಷಣೆ ಮಾಡಿಕೊಂಡಿದ್ದೀವಿ, ನಮ್ಮದೇ ಆದ ಧ್ವಜ ಇದೆ, ನೋಟ್ ಇದೆ, ಮತ್ತಿತರ ವಿಷಯಗಳು ಕೂಡ ನಮ್ಮದೇ ಆಗಿವೆ ಅಂತ ಘೋಷಣೆ ಮಾಡಿಕೊಂಡಿರುವುದು ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಹರಿದಾಡುತ್ತಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ಬಿದ್ದು ಹೊರಳಾಡುತ್ತಿದೆ. ಮೊದಲನೇದಾಗಿ ಅಲ್ಲಿ ಪಿಒಕೆಯಲ್ಲಿ ಜನರು ದಂಗೆ ಎದ್ದಿದ್ದಾರೆ. ಪಾಕಿಸ್ತಾನ ಪಿಒಕೆಯನ್ನು ಬಿಟ್ಟು ನಾವು ಭಾರತದ ಜೊತೆ ಸೇರ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿಂಧಲ್ಲಿ ಕೂಡ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಬಲೂಚಿಸ್ತಾನಿಗರು ಕೂಡ ಈಗಾಗಲೇ ತುದಿಗಾಲ ಮೇಲೆ ನಿಂತಿದ್ದಾರೆ. ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು, ನಾವು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪಂಜಾಬಿಗಳು ಕೂಡ ನೋಡಿ, ಇಡೀ ಪಾಕಿಸ್ತಾನ ಏನಿದೆಯಲ್ಲ, ಅಲ್ಲಿ ಆರ್ಮಿ ಇರ್ಬೋದು ಮತ್ತು ರಾಜಕೀಯ ಇರ್ಬೋದು, ಪಾಕಿಸ್ತಾನದಿಂದ ಕಂಟ್ರೋಲ್ ಆಗುತ್ತೆ.
ಇಲ್ಲಿನ ಪ್ರಭಾವಿ ಮನೆತನಗಳು, ರಾಜಕೀಯ ಕುಟುಂಬಗಳು, ಅದೇ ರೀತಿ ಸೇನಾ ಅಧಿಕಾರಿಗಳು ಇಲ್ಲಿಂದಲೇ ಅಂದ್ರೆ ಪಂಜಾಬ್ನಿಂದಲೇ ಇಡೀ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಲಾಗುತ್ತೆ. ಅದೇ ರೀತಿ ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ಪ್ರಾಂತ್ಯವಾಗಿದ್ರೂ ಕೂಡ ಬಲೂಚಿಸ್ತಾನ ಅಸಮಾಧಾನದಿಂದಾಗಿ, ಅಸಮತೋಲನೆಯಿಂದಾಗಿ ಇವತ್ತು ಬಲೂಚಿಗರು ಸ್ವತಂತ್ರ ದೇಶವನ್ನು ಘೋಷಿಸಿಕೊಳ್ಳುವ ಮೆಟ್ಟಿಗೆ ಬಂದಿದ್ದಾರೆ. ಅಂದ್ರೆ ಪಾಕಿಸ್ತಾನದ ದೌರ್ಜನ್ಯ ಎಷ್ಟಿರಬಹುದು ಎಂಬುದು ಕೂಡ ಇದರಿಂದ ಮನಗಾಣಬಹುದಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.